ಹಲೋ ಸ್ಟೂಡೆಂಟ್ಸ್, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಬಗ್ಗೆ ಮಾಡ್ತಾ ಇದ್ವಿ. ಈ ಕ್ಲಾಸ್ ಅಲ್ಲಿ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಬಗ್ಗೆ ಸೆಕೆಂಡ್ ಯೂನಿಟ್ ಸ್ಟಾರ್ಟ್ ಮಾಡೋಣ. ಸೊ ಹಿಯರ್ ದಟ್ ಡಿಬೆಂಚರ್ ಇಸ್ ಅನ್ ಅಕ್ನಾಲೇಜ್ಮೆಂಟ್ ಆಫ್ ಡೆಟ್ ಗಿವನ್ ಅಂಡರ್ ದ ಕಾಮನ್ ಸೀಲ್ ಆಫ್ ದ ಕಂಪನಿ. ಹಿಯರ್ ಮೀನ್ಸ್ ಕಂಪನಿಗೆ ಬೇಕಾದಂತ ಫಂಡ್ ನ ಬೇರೆ ಸೋರ್ಸಸ್ ಶೇರ್ಸ್ ಬಿಟ್ಟು ಬೇರೆ ಸೋರ್ಸಸ್ ಮುಖಾಂತರ ಇದು ರೈಸ್ ಮಾಡಬಹುದು. ಅದರಲ್ಲಿ ಒನ್ ಆಫ್ ಅ ಫಾರ್ಮ್ ಏನಂತಂದ್ರೆ ಡಿಬೆಂಚರ್ ನ ಇಶ್ಯೂ ಮಾಡೋದು. ಈ ಡಿಬೆಂಚರ್ಸ್ ಅಂದ್ರೆ ಏನು ಅಂತಂದ್ರೆ, ಸೊ ಡಿಬೆಂಚರ್ ಇಸ್ ಅನ್ ಅಕ್ನಾಲೇಜ್ಮೆಂಟ್ ಫಾರ್ ಡೆಟ್. ಏನ್ ಡೆಟ್ ಇಸ್ಕೊಂಡಿರ್ತಾರೆ ಅದಕ್ಕೆ ಕೊಡುವಂತ ಅಕ್ನಾಲೇಜ್ಮೆಂಟ್ ನಾವು ಡಿಬೆಂಚರ್ ಅಂತ ಟ್ರೀಟ್ ಮಾಡಬಹುದು. ಇಸ್ ಗಿವನ್ ಅಂಡರ್ ಎ ಕಾಮನ್ ಸೀಲ್ ಆಫ್ ದ ಕಂಪನಿ ಕಾಮನ್ ಸೀಲ್ ಹಾಕಿ ಇದಕ್ಕೆ ಕೊಟ್ಟಿರ್ತಾರೆ ಫಾರ್ ದ ಪರ್ಪಸ್ ಆಫ್ ಎಕ್ಸ್ಟೆನ್ಷನ್ ಅಂಡ್ ಡೆವಲಪ್ಮೆಂಟ್. ಸೊ ಎಕ್ಸ್ಟೆನ್ಷನ್ ಮತ್ತೆ ಡೆವಲಪ್ಮೆಂಟ್ ಪರ್ಪಸ್ಗೋಸ್ಕರ ಕಂಪನಿ ಮೇ ರಿಕ್ವೈರ್ಸ್ ದ ಫಂಡ್ ವಿತೌಟ್ ಇಶ್ಯೂಂಗ್ ಎ ಶೇರ್ ಟು ಪಬ್ಲಿಕ್. ಸೊ ಕಂಪನಿಗೆ ತನ್ನ ಕಂಪನಿ ಎಕ್ಸ್ಟೆನ್ಷನ್ ಇರ್ಬೋದು ಮತ್ತೆ ಡೆವಲಪ್ಮೆಂಟ್ ಗೆ ಫಂಡ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇದನ್ನ ವಿತೌಟ್ ಇಶ್ಯೂಯಿಂಗ್ ಶೇರ್ಸ್ ಟು ಪಬ್ಲಿಕ್ ಅದು ರೈಸ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಒನ್ ಆಫ್ ದ ಫಾರ್ಮ್ ಆಫ್ ಬಾರೋಯಿಂಗ್ ಸಚ್ ಮನಿ ಇಸ್ ಇಶ್ಯೂ ಆಫ್ ಡಿಬೆಂಚರ್. ಸೊ ಈ ಫಂಡ್ ನ ಅದರ್ ದಾನ್ ಶೇರ್ಸ್ ಮುಖಾಂತರ ರೈಸ್ ಮಾಡುವಂತ ಒಂದೊಂದು ಒನ್ ಆಫ್ ದ ಫಾರ್ಮ್ ಅಂತಂದ್ರೆ ಕಂಪನಿಗೆ ಇರೋದು ಇಶ್ಯೂ ಆಫ್ ಡಿಬೆಂಚರ್ಸ್ ಆಗಿದೆ. ಡಿಬೆಂಚರ್ ಇಸ್ ಅನ್ ಕ್ರೆಡಿಟರ್ಶಿಪ್ ಸೆಕ್ಯೂರಿಟಿ. ಸೊ ಏನ್ ಕ್ರೆಡಿಟ್ ಕೊಟ್ಟಿರ್ತೀವಿ ನಾವು ಕಂಪನಿಗೆ, ಅದು ಸಿಗುವಂತ ಸೆಕ್ಯೂರಿಟಿ ನಾವು ಡಿಬೆಂಚರ್ ಅಂತ ಕರಿಬಹುದು. ಇಲ್ಲಿ ಡಿಬೆಂಚರ್ ಹೋಲ್ಡರ್ ಇಸ್ ಎಂಟೈಟಲ್ ಟು ರಿಸೀವ್ ಎ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಟ್ ರೆಗ್ಯುಲರ್ ಇಂಟರ್ವಲ್. ದಟ್ ಮೀನ್ಸ್ ಡಿಬೆಂಚರ್ ಹೋಲ್ಡರ್ಸ್ಗೆ ಪ್ರತಿ ವರ್ಷ ಅಥವಾ ಪ್ರತಿ ಒಂದು ಫಿಕ್ಸ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಾವು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್, ಕಂಪನಿಯವರು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ನ ಪೇ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಇಂಟ್ರೆಸ್ಟ್ ಇಸ್ 8% ಪರ್ ಆನಮ್, 8% ಪರ್ ಆನಮ್ ಅಂತ ಇದ್ರೆ 8% ಇಂಟ್ರೆಸ್ಟ್ ನ ಪ್ರೊವೈಡ್ ಮಾಡಬೇಕು. ಅಲ್ಲಿಗೆ ಆ ಡಿಬೆಂಚರ್ಸ್ ಗಳನ್ನು 8% ಡಿಬೆಂಚರ್ಸ್ ಅಂತ ಕರಿತೀವಿ. ಲೈಕ್ ದಟ್ 9% ಇದ್ರೆ 9% ಡಿಬೆಂಚರ್, 10% ಇದ್ರೆ 10% ಡಿಬೆಂಚರ್ಸ್ ಅಂತ ಕರಿತೀವಿ. ಸೊ ಲೈಕ್ ದಟ್ ಡಿಬೆಂಚರ್ಸ್ ನಾವು ಕಂಪನಿಯವರು ಇಶ್ಯೂ ಮಾಡ್ತಾರೆ, ಆ ಕಂಪನಿಯ ಡಿಬೆಂಚರ್ಸ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಸೊ ಇಟ್ ಜಸ್ಟ್ ಲೈಕ್ ಡಿಬೆಂಚರ್ ಇಸ್ ನಥಿಂಗ್ ಬಟ್ ಇನ್ ಅಕ್ನಾಲೇಜ್ಮೆಂಟ್ ಆಫ್ ಡೆಪ್ಟ್ ಗಿವನ್ ಅಂಡರ್ ಕಾಮನ್ ಸೀಲ್ ಆಫ್ ದ ಕಂಪನಿ ಅಂತ ಕರಿಬಹುದು. ಕೆಲವೊಂದು ಕಂಡೀಷನ್ಸ್ ಇದೆ. ಸೊ ಡಿಬೆಂಚರ್ಸ್ ನ ಇಶ್ಯೂ ಮಾಡೋ ಕಂಡೀಷನ್ ಮತ್ತೆ ಅದನ್ನ ಹೇಗೆ ರಿಡೀಮ್ ಮಾಡಬೇಕು ಅನ್ನೋ ಕಂಡೀಷನ್ಸ್ ಇದೆ. ಈ ಕಂಡೀಷನ್ ಅಲ್ಲಿ ಫಸ್ಟ್ ಒನ್, ಇಶ್ಯೂಡ್ ಅಟ್ ಪಾರ್, ರಿಪೇಯಬಲ್ ಅಟ್ ಪಾರ್. ಈಗ ಕಂಪನಿ ಸೊ ಡಿಬೆಂಚರ್ಸ್ ನ ಪಾರ್ ಅಲ್ಲಿ ಇಶ್ಯೂ ಮಾಡಿದ್ರೆ, ಫೇಸ್ ವ್ಯಾಲ್ಯೂ ಇಶ್ಯೂ ಮಾಡಿದ್ರೆ ರಿಪೇಯಬಲ್ ಪಾರ್ ಅಲ್ಲಿ ಮಾಡಬೇಕಾಗುತ್ತೆ. ಇಶ್ಯೂಡ್ ಅಟ್ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿ ರಿಪೇಯಬಲ್ ಅಟ್ ಪಾರ್ ಅಲ್ಲಿ ಮಾಡಬಹುದು. ಇಶ್ಯೂಡ್ ಅಟ್ ಡಿಸ್ಕೌಂಟ್, ರಿಪೇಯಬಲ್ ಅಟ್ ಪಾರ್. ಇಶ್ಯೂಡ್ ಅಟ್ ಪಾರ್, ರಿಪೇಯಬಲ್ ಅಟ್ ಪ್ರೀಮಿಯಂ. ಇಶ್ಯೂಡ್ ಅಟ್ ಡಿಸ್ಕೌಂಟ್, ರಿಪೇಯಬಲ್ ಅಟ್ ಪ್ರೀಮಿಯಂ. ಇಶ್ಯೂಡ್ ಅಟ್ ಪ್ರೀಮಿಯಂ, ರಿಪೇಯಬಲ್ ಅಟ್ ಪ್ರೀಮಿಯಂ. ಸೊ ಇಲ್ಲಿ ಅರ್ಥ ಏನು ಅಂತಂದ್ರೆ, ಕಂಪನಿ ಡಿಬೆಂಚರ್ಸ್ ನ ಪಾರ್, ಪ್ರೀಮಿಯಂ ಮತ್ತೆ ಡಿಸ್ಕೌಂಟ್ ಅಲ್ಲಿ ಇಶ್ಯೂ ಮಾಡಬಹುದು. ಬಟ್ ರಿಡಂಪ್ಷನ್ ಮಾಡ್ಬೇಕಾದ್ರೆ ಅದು ಯಾವಾಗ್ಲೂ ಪಾರ್ ಅಥವಾ ಪ್ರೀಮಿಯಂ ಅಲ್ಲೇ ಮಾಡಬೇಕು, ಯಾವುದೇ ಕಾರಣಕ್ಕೂ ಡಿಸ್ಕೌಂಟ್ ಅಲ್ಲಿ ಮಾಡುವಾಗಿಲ್ಲ. ಸೊ ರೂಲ್ ಪ್ರಕಾರ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ನ ಪ್ರೀಮಿಯಂ ಡಿಸ್ಕೌಂಟ್ ಅಲ್ಲಿ ಮಾಡುವಾಗಿಲ್ಲ, ಯಾವಾಗ್ಲೂ ನಾವು ಪಾರ್ ಮತ್ತೆ ಪ್ರೀಮಿಯಂ ಅಲ್ಲೇ ಮಾಡಬೇಕು ಅಂತ ಅರ್ಥ ಕೊಡ್ತಾ ಇದೆ. ಕಮಿಂಗ್ ಟು ದಟ್, ಮೆಥಡ್ಸ್ ಆಫ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್. There are different methods of redemption of debenture. The important methods are different methods. ಇದರಲ್ಲಿ ಇಂಪಾರ್ಟೆಂಟ್ ಮೆಥಡ್ ಯಾವುದು ಅಂದ್ರೆ, ರಿಡಂಪ್ಷನ್ ಬೈ ಡ್ರಾಯಿಂಗ್ ಲಾಟ್ಸ್, ರಿಡಂಪ್ಷನ್ ಇನ್ ಒನ್ ಲಂಪ್ ಸಮ್ ಔಟ್ ಆಫ್ ಪ್ರಾಫಿಟ್, ರಿಡಂಪ್ಷನ್ ಇನ್ ಒನ್ ಲಂಪ್ ಸಮ್ ಔಟ್ ಆಫ್ ಸಿಂಕಿಂಗ್ ಫಂಡ್, ರಿಡಂಪ್ಷನ್ ಇನ್ ಒನ್ ಲಂಪ್ ಸಮ್ ಔಟ್ ಆಫ್ ಸಿಂಕಿಂಗ್ ಫಂಡ್ ಇನ್ಶೂರೆನ್ಸ್ ಪಾಲಿಸಿ, ಪರ್ಚೇಸ್ ಆಫ್ ಒನ್ ಡಿಬೆಂಚರ್ ಇನ್ ದ ಓಪನ್ ಮಾರ್ಕೆಟ್ ಅಂಡ್ ರಿಡಂಪ್ಷನ್ ಬೈ ಕನ್ವರ್ಷನ್. ಸೊ ಈ 6 ಮೆಥಡ್ ಆಫ್ ರಿಡಂಪ್ಷನ್ ಮೆಥಡ್ ಇದೆ. ಇದರಲ್ಲಿ ನಮಗೆ ಇರುವಂತದ್ದು ರಿಡಂಪ್ಷನ್ ಒನ್ ಲಂಪ್ ಸಮ್ ಔಟ್ ಆಫ್ ಸಿಂಕಿಂಗ್ ಫಂಡ್ ಮೆಥಡ್ ನ ನಾವು ಈ ಯೂನಿಟ್ ಅಲ್ಲಿ ಕಲಿತಾ ಹೋಗ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ ಒನ್ ರಿಡಂಪ್ಷನ್ ಬೈ ಡ್ರಾಯಿಂಗ್ ಲಾಟ್ಸ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಅಂಡರ್ ದಿಸ್ ಮೆಥಡ್, ಔಟ್ ಆಫ್ ದ ಟೋಟಲ್ ಅಮೌಂಟ್ ಆಫ್ ಡಿಬೆಂಚರ್ ಔಟ್ಸ್ಟ್ಯಾಂಡಿಂಗ್, ಸರ್ಟನ್ ಪೋರ್ಷನ್ ಆಫ್ ಡಿಬೆಂಚರ್ ಇಸ್ ರಿಡೀಮ್ಡ್ ಅಟ್ ದ ಎಂಡ್ ಆಫ್ ಎವ್ರಿ ಇಯರ್. ಸೊ ದಟ್ ಮೀನ್ಸ್ ಪ್ರತಿ ವರ್ಷ ಏನು ಡಿಬೆಂಚರ್ ಅಮೌಂಟ್ ಏನಿರುತ್ತೆ ಅಲ್ಲಿ ಪ್ರತಿ ವರ್ಷ ಸಮ್ ಆಫ್ ದ ಅಮೌಂಟ್ ನ ಡಿಬೆಂಚರ್ಸ್ ನ ರಿಡೀಮ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಪ್ರತಿ ವರ್ಷ ಸ್ವಲ್ಪನೇ ರಿಡೀಮ್ ಮಾಡ್ತಾ ಹೋಗಿ ಕೊನೆಗೆ ಎಂಟೈರ್ ಡಿಬೆಂಚರ್ ನ ರಿಡೀಮ್ ಮಾಡ್ತಾರೆ. ಸೊ ಲೈಕ್ ದಟ್ ಅದಕ್ಕೆ ಇದನ್ನ ಒಂದು ಸ್ವಲ್ಪ ಮಾಡ್ತಾ ಹೋಗೋದ್ರಿಂದ ರಿಡಂಪ್ಷನ್ ಬೈ ಡ್ರಾಯಿಂಗ್ ಲಾಟ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್, ರಿಡಂಪ್ಷನ್ ಇನ್ ಒನ್ ಲಂಪ್ ಸಮ್ ಔಟ್ ಆಫ್ ಪ್ರಾಫಿಟ್ ಅಂತಂದ್ರೆ, ಇನ್ ದಿಸ್ ಕೇಸ್ ಡಿಬೆಂಚರ್ಸ್ ಆರ್ ರಿಡೀಮ್ಡ್ ಔಟ್ ಆಫ್ ಪ್ರಾಫಿಟ್ ದ ಅಮೌಂಟ್ ಅರ್ನ್ಡ್ ಫಾರ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಇಸ್ ಟ್ರಾನ್ಸ್ಫರ್ ಟು ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್. ದ ಅಮೌಂಟ್ ಸೊ ಟ್ರಾನ್ಸ್ಫರ್ಡ್ ಇಸ್ ನಾಟ್ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್. ದೆನ್ ಫೈನಲಿ ರಿಡಂಪ್ಷನ್ ಅಕೌಂಟ್. ದಟ್ ಮೀನ್ಸ್ ಸೊ ಈ ಕೇಸಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಡಿಬೆಂಚರ್ಸ್ ನ ರಿಡೀಮ್ ಮಾಡೋ ಪರ್ಪಸ್ಗೋಸ್ಕರ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅದ್ಯಾವ್ದು ಅಂದ್ರೆ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಅಂತ. ಈ ರಿಸರ್ವ್ ಅಕೌಂಟ್ ಗೆ ಪ್ರತಿ ವರ್ಷ ಸ್ವಲ್ಪ ಪ್ರಾಫಿಟ್ ಏನಿದೆ, ಪ್ರಾಫಿಟ್ ಅರ್ನ್ ಮಾಡುತ್ತೆ ಕಂಪನಿ, ಆ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಪೋರ್ಷನ್ ಆಫ್ ಪ್ರಾಫಿಟ್ ನ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಸೊ ಟೋಟಲ್ ಆಗಿ ಅಟ್ ದ ಎಂಡ್ ಆಫ್ ಎಕ್ಸ್ಪೈರಿ ಡೇಟ್ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಆದ್ಮೇಲೆ ಆ ಪ್ರಾಫಿಟ್ ನ ಏನ್ ರಿಸರ್ವ್ ಅಕೌಂಟ್ ಅಲ್ಲಿ ಇರುತ್ತೆ, ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಅಲ್ಲಿ ಇರುತ್ತೆ, ಆ ಅಮೌಂಟ್ ನ ಯೂಸ್ ಮಾಡಿ ರಿಡಂಪ್ಷನ್ ನ ಮಾಡ್ತಾರೆ. ಸೊ ಅದಕ್ಕೆ ಇದನ್ನ ರಿಡಂಪ್ಷನ್ ಒನ್ ಲಂಪ್ ಸಮ್ ಔಟ್ ಆಫ್ ಪ್ರಾಫಿಟ್ ಅಂತ ಕರಿತೀವಿ. ಕಮಿಂಗ್ ಟು ದ ಇಂಪಾರ್ಟೆಂಟ್ ಒನ್, ದಟ್ ಇಸ್ ರಿಡಂಪ್ಷನ್ ಇನ್ ಒನ್ ಲಂಪ್ ಸಮ್ ಔಟ್ ಆಫ್ ಸಿಂಕಿಂಗ್ ಫಂಡ್ ಅಂತ ಕರಿತೀವಿ.
ಈ ಮೆಥಡ್ ಅಲ್ಲಿ ಅಂಡರ್ ದಿಸ್ ಮೆಥಡ್ ಆಫ್ಟರ್ ದ ಎಕ್ಸ್ಪೈರಿ ಆಫ್ ಸ್ಪೆಸಿಫಿಕ್ ಪೀರಿಯಡ್ ದ ಡಿಬೆಂಚರ್ ರಿಡೀಮ್ಡ್ ಇನ್ ಎ ಲಂಪ್ ಸಮ್ ಆಸ್ ಪರ್ ದ ಟರ್ಮ್ಸ್ ಆಫ್ ಇಶ್ಯೂ. ಅಂದ್ರೆ ಕಂಪನಿಗೆ ಗೊತ್ತಿರುತ್ತೆ ಯಾವಾಗ ಡಿಬೆಂಚರ್ ನ ರಿಡೀಮ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಕಂಪನಿಗೆ ಲಂಸಮ್ ಅಮೌಂಟ್ ರಿಕ್ವೈರ್ ಇರುತ್ತೆ. ರಿಡಂಪ್ಷನ್ ಇನ್ ಲಂಸಮ್ ಇನ್ವಾಲ್ವ್ಸ್ ಹ್ಯೂಜ್ ಫಂಡ್ಸ್. ಆಸ್ ಎ ಕಂಪನಿ ನೋ ದ ಡೇಟ್ ಆಫ್ ರಿಡಂಪ್ಷನ್ ಇನ್ ಅಡ್ವಾನ್ಸ್. ಕಂಪನಿ ಮುಂಚೆನೆ ಗೊತ್ತಿರುತ್ತೆ. ಇಟ್ ಮೇಕ್ಸ್ ನೆಸೆಸರಿ ಅರೇಂಜ್ಮೆಂಟ್ ಫಾರ್ ಫಂಡ್ಸ್ ಬೈ ಕ್ರಿಯೇಟಿಂಗ್ ಎ ಸಿಂಕಿಂಗ್ ಫಂಡ್. ಸೊ ಆ ಪರ್ಪಸ್ಗೋಸ್ಕರ ಕಂಪನಿ ನೆಸೆಸರಿ ಅರೇಂಜ್ಮೆಂಟ್ಸ್ ನ ಮಾಡ್ಕೊಳ್ಳುತ್ತೆ. ಯಾವ ತರ ಅಂದ್ರೆ ದೇ ಗೋಯಿಂಗ್ ಟು ಕ್ರಿಯೇಟ್ ಒನ್ ಫಂಡ್ ಕಾಲ್ಡ್ ಸಿಂಕಿಂಗ್ ಫಂಡ್. ಸಿಂಕಿಂಗ್ ಫಂಡ್ ಅನ್ನೋ ಫಂಡ್ ನ ಕ್ರಿಯೇಟ್ ಮಾಡಿ ಅಮೌಂಟ್ ನ ಫಂಡ್ ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಇನ್ ಕೇಸ್ ಆಫ್ ಸಿಂಕಿಂಗ್ ಫಂಡ್ ಮೆಥಡ್, ಎವ್ರಿ ಇಯರ್ ಎ ಫಿಕ್ಸ್ಡ್ ಅಮೌಂಟ್ ಇಸ್ ಸೆಟ್ ಅಸೈಡ್ ಫ್ರಮ್ ದ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಟು ಸಿಂಕಿಂಗ್ ಫಂಡ್ ಅಕೌಂಟ್. ಸೊ ಈ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಂಪನಿಯವರು ಪ್ರತಿ ವರ್ಷ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಇಂದ ಒಂದು ಫಿಕ್ಸ್ಡ್ ಅಮೌಂಟ್ ನ ಸಿಂಕಿಂಗ್ ಫಂಡ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತಾರೆ. ದ ಅಮೌಂಟ್ ಸೋ ಟ್ರಾನ್ಸ್ಫರ್ಡ್ ಇಸ್ ಇನ್ವೆಸ್ಟೆಡ್ ಇನ್ ದ ಫಸ್ಟ್ ಕ್ಲಾಸ್ ಸೆಕ್ಯೂರಿಟೀಸ್. ಸೊ ದಟ್ ಮೀನ್ಸ್ ಆ ಸಿಂಕಿಂಗ್ ಫಂಡ್ ಅಕೌಂಟ್ ಅಲ್ಲಿ ಇರುವಂತ ಅಮೌಂಟ್ ಏನಿರುತ್ತೆ ಅದನ್ನ ಫಸ್ಟ್ ಕ್ಲಾಸ್ ಸೆಕ್ಯೂರಿಟೀಸ್ ಮೇಲೆ ಅವರು ಇನ್ವೆಸ್ಟ್ ಮಾಡ್ತಾರೆ. ದಟ್ ಮೀನ್ಸ್ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ನ ಪ್ರೊವೈಡ್ ಅರ್ನ್ ಮಾಡುವಂತ ರೇಟ್ ಆಫ್ ಸೆಕ್ಯೂರಿಟೀಸ್ ಮೇಲೆ ಅವರು ಇನ್ವೆಸ್ಟ್ ಮಾಡ್ತಾರೆ. ಅಟ್ ದ ಟೈಮ್ ಆಫ್ ರಿಡಂಪ್ಷನ್ ಮಾಡೋ ಟೈಮ್ ಅಲ್ಲಿ securities are realized and the proceeds are used for redemption of debenture. So at the end of realization redemption time ಬಂದಾಗ ಏನ್ ಸೆಕ್ಯೂರಿಟೀಸ್ ಇರುತ್ತೆ ಅದನ್ನ ಸೇಲ್ ಮಾಡಿ ಬಂದಂತ ಅಮೌಂಟ್ ನ ಡಿಬೆಂಚರ್ ರಿಡಂಪ್ಷನ್ ಯೂಸ್ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ಇಲ್ಲಿ ಸಿಂಕಿಂಗ್ ಫಂಡ್ ನ ಕ್ರಿಯೇಟ್ ಮಾಡೋದ್ರಿಂದ ರಿಡಂಪ್ಷನ್ ಇನ್ ಒನ್ ಲಂಸಮ್ ಔಟ್ ಆಫ್ ಸಿಂಕಿಂಗ್ ಫಂಡ್ ಮೆಥಡ್ ಅಂತ ಕರಿತೀವಿ. ಕಮಿಂಗ್ ಟು ದಟ್, ರಿಡಂಪ್ಷನ್ ಇನ್ ಒನ್ ಲಂಸಮ್ ಔಟ್ ಆಫ್ ಸಿಂಕಿಂಗ್ ಫಂಡ್ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳ್ತಾ ಇದೆ. ಆರ್ ದಟ್ ಸಿಮಿಲರ್ ಟು ಸಿಂಕಿಂಗ್ ಫಂಡ್ ಮೆಥಡ್, ಬಟ್ ಅಲ್ಲಿ ಇರುವಂತ ಫಂಡ್ ಅಲ್ಲಿ ಇರುವಂತ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮೇಲೆ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಸೆಕ್ಯೂರಿಟಿ ಮೇಲೆ ಇನ್ವೆಸ್ಟ್ ಮಾಡೋದ್ ಬದಲು ಅದನ್ನ ಇನ್ಶೂರೆನ್ಸ್ ಪಾಲಿಸಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ದಟ್ ಮೀನ್ಸ್ ಆ ಫಂಡ್ ಇಂದ ಇನ್ಶೂರೆನ್ಸ್ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ತಾರೆ. ಇನ್ಶೂರೆನ್ಸ್ ಪಾಲಿಸಿನ ಪರ್ಚೇಸ್ ಮಾಡಿ ಅಟ್ ದ ಎಂಡ್ ಆಫ್ ಎಕ್ಸ್ಪೈರಿ ಆಫ್ ಸ್ಪೆಸಿಫಿಕ್ ಪೀರಿಯಡ್ ಟೈಮ್ ಡಿಬೆಂಚರ್ ರಿಡಂಪ್ಷನ್ ಟೈಮ್ ಬಂದಾಗ ಇನ್ಶೂರೆನ್ಸ್ ಪಾಲಿಸಿ ಕೂಡ ಮೆಚೂರ್ ಆಗುತ್ತೆ. ಮೆಚೂರ್ ಆದಾಗ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ನ ತಗೊಂಡು ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ನ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ಪರ್ಚೇಸ್ ಆಫ್ ಓನ್ ಡಿಬೆಂಚರ್ಸ್ ಇನ್ ದ ಓಪನ್ ಮಾರ್ಕೆಟ್ ಅಂತ ಇದೆ. ಸೊ ಓಪನ್ ಮಾರ್ಕೆಟ್ ಅಂತ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಕಂಪನಿ ತನ್ನ ಓನ್ ಡಿಬೆಂಚರ್ಸ್ ನ ಪರ್ಚೇಸ್ ಮಾಡೋದು. ಕಂಪನಿ ರೈಟ್ ಟು ಪರ್ಚೇಸ್ ಓನ್ ಡಿಬೆಂಚರ್ ಇನ್ ದ ಸ್ಟಾಕ್ ಮಾರ್ಕೆಟ್, ಅದಕ್ಕೆ ರೈಟ್ಸ್ ಇದೆ. ಯೂಶುವಲಿ ಕಂಪನಿ ಎಕ್ಸರ್ಸೈಸಸ್ ರೈಟ್ಸ್ ಟು ಪರ್ಚೇಸ್ ಟು ಓನ್ ಡಿಬೆಂಚರ್ ವೆನ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಡಿಬೆಂಚರ್ ಇಸ್ ಲೆಸ್ ದನ್ ದ ಫೇಸ್ ವ್ಯಾಲ್ಯೂ. ಇದನ್ನ ಯಾವಾಗ ಅವರು ಯೂಸ್ ಮಾಡ್ತಾರೆ ಈ ರೈಟ್ಸ್ ನ ಅಂತಂದ್ರೆ ಕಂಪನಿಯ ಡಿಬೆಂಚರ್ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದು ಫೇಸ್ ವ್ಯಾಲ್ಯೂಗಿಂತ ಕಡಿಮೆ ಆದಾಗ ಈ ರೈಟ್ಸ್ ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಡಿಬೆಂಚರ್ ವ್ಯಾಲ್ಯೂ 100 rupees ಇದ್ರೆ ಅದು ಮಾರ್ಕೆಟ್ ವ್ಯಾಲ್ಯೂ 90 rupees ಅಥವಾ 95 rupees ಅಂತ ಇರುತ್ತೆ ಅಂತ ಹೇಳಿ. ಆಗ ಮಾರ್ಕೆಟ್ ವ್ಯಾಲ್ಯೂ ಫೇಸ್ ವ್ಯಾಲ್ಯೂಗಿಂತ ಕಡಿಮೆ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಯೂಶುವಲ್ ಆಗಿ ಕಂಪನಿಯವರು ಈ ರೈಟ್ಸ್ ನ ಎಕ್ಸರ್ಸೈಸ್ ಮಾಡ್ತಾರೆ. ಬಟ್ ದ ಕಂಪನಿ ಕ್ಯಾನ್ ಪರ್ಚೇಸ್ ಇಟ್ಸ್ ಓನ್ ಡಿಬೆಂಚರ್ ಇನ್ ದ ಮಾರ್ಕೆಟ್ ಅಟ್ ಎನಿ ಟೈಮ್ ಇಟ್ ಲೈಕ್. ಸೊ ಅದೇ ಟೈಮ್ ಅಲ್ಲಿ ಮಾಡಬೇಕು ಅಂತ ಏನಿಲ್ಲ, ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆದಾಗ್ಲೇ ಮಾಡಬೇಕು ಅಂತ ಏನಿಲ್ಲ. ಕಂಪನಿಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗ ಅದು ತನ್ನ ಓನ್ ಡಿಬೆಂಚರ್ಸ್ ನ ಪರ್ಚೇಸ್ ಮಾಡಬಹುದು. Redemption by conversion. The next method is, under this method, the debenture holders are given an option to convert the debenture to share or new debentures. ಸೊ ಇಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಅವರು ಅವರ ಡಿಬೆಂಚರ್ಸ್ ನ ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅಥವಾ ನ್ಯೂ ಡಿಬೆಂಚರ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಶೇರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ ಡಿಬೆಂಚರ್ಸ್ ನ ಕೊಟ್ಟು ಈಕ್ವಿಟಿ ಶೇರ್ಸ್ ನ ತಗೊಳ್ಳೋದಿರ್ಬೋದು ಅಥವಾ ಪ್ರಿಫರೆನ್ಸ್ ಶೇರ್ಸ್ ನ ತಗೊಳ್ಳೋದಿರ್ಬೋದು, ಅಥವಾ ನ್ಯೂ ಡಿಬೆಂಚರ್ಸ್ ನ ಕನ್ವರ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ 6% ಡಿಬೆಂಚರ್ಸ್ ಇರುತ್ತೆ, ಅದನ್ನ 7% ಡಿಬೆಂಚರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು. ಈ ತರ ಕನ್ವರ್ಷನ್ ಮಾಡಿ ಓಲ್ಡ್ ಡಿಬೆಂಚರ್ಸ್ ನ ರೆಡಿ ಮಾಡಿ ನ್ಯೂ ಡಿಬೆಂಚರ್ಸ್ ನ ತಗೊಳ್ಬಹುದು. ಸೊ ದೀಸ್ ಆರ್ ದ ಮೆಥಡ್ಸ್ ಆಫ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಪ್ರಾಬ್ಲಮ್ ನ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.